ಪುಟ್ಟಣ್ಣ ಅಂತಂದರೆ ನಂಗೆ ನೆನಪಾಗೋದೇ ಸಾಕ್ಷಾತ್ಕಾರಪ್ಪ. ಈ ಸಾಕ್ಷಾತ್ಕಾರ ಅನ್ನೋದು 24 ಕ್ಯಾರೆಟ್ ಗೋಲ್ಡ್ ಸಿನಿಮಾಪ್ಪ ಅದು ಅಂತ ರಾಜ್ಕುಮಾರ್ ಹೇಳಿ. ಈಗ ನಾವು ಪ್ಯಾನ್ ಇಂಡಿಯಾ ಅಂತೆಲ್ಲ ಮಾತಾಡ್ತಾ ಇದ್ವಿ, ಸೊ ಎಲ್ಲ ಭಾಷೆಗಳಲ್ಲೂ. ಹಾಗೆ ನೋಡಿದ್ರೆ ಪ್ಯಾನ್ ಇಂಡಿಯಾ ಕಲ್ಪನೆಯನ್ನು ತಂದಿದ್ದು ಸಾಕ್ಷಾತ್ಕಾರ. ಅದು ಏನು ಬೇಕು ನಿಂಗೇನು ಗೊತ್ತಾಗಿಲ್ಲ, ನೀನೇ ಆ್ಯಕ್ಟ್ ಮಾಡಿ ತೋರಿಸು ಒಂದ್ಸಲ ಅಂತೇಳಿ. ಅಲ್ಲೇ ಆ್ಯಕ್ಟ್ ಮಾಡಕ್ ಬರಂಗಿದ್ರೆ ನಿನ್ಯಾಕೆ ಕರೀತಿದ್ದೆ, ನಾನೇ ಆ್ಯಕ್ಟ್ ಮಾಡ್ತಿದ್ದೆ, ನಾನು ಡೈರೆಕ್ಟರ್ ಅಲ್ಲ. ಅದು ರಾಗದಿಂದ ರಾಗ ಬದಲಾಯಿಸುವಾಗ ಮತ್ತೆ ಒಲವೇ ಜೀವನ ಸಾಕ್ಷಾತ್ಕಾರ, ನಾನು ಮಾತ್ರ ಅಲ್ಲಯ್ಯ, ನಾಗರಾವ್ ಬಿಟ್ಮೇಲೆ ಅವ್ರು ವಿಷ್ಣುವರ್ಧನ್ ಇಟ್ಕೊಂಡು ಮಾಡಲಿಲ್ಲ, ಅವರು ಅಂಬರೀಷ್ ಒಬ್ಬರಿಂದ ಇಟ್ಕೊಂಡು ಮಾಡಿದ್ರು. ಟಾರ್ಗಿರಿ ನಮ್ಗೆ ಸ್ವಲ್ಪ ನಮ್ಮ ನಡುವೆ ಕಷ್ಟ ಬಂತೆ ಹೊರತು ನಾನು ಅವ್ರ ಸಿನಿಮಾಗಳನ್ನು ಇಷ್ಟಪಟ್ಟಿದ್ದೀನಿ, ಅವರು ನನ್ನ ಸಿನಿಮಾಗಳನ್ನು ಇಷ್ಟಪಟ್ಟಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿದಂತಹ ಸಿನಿಮಾ ಸಾಕ್ಷಾತ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕ ನಟಿಯಾಗಿ ಜಮುನಾ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾದಲ್ಲಿ. ಮತ್ತೆ ಈ ಸಿನಿಮಾವನ್ನ ಹಿಂದಿಯಲ್ಲಿ ಇನ್ಸಾನ್ ಅನ್ನುವಂತಹ ಹೆಸರಿನಲ್ಲಿ ರೀಮೇಕ್ ಕೂಡ ಮಾಡ್ತಾರೆ. ಬಾಲಿವುಡ್ನ ಖ್ಯಾತ ನಟ ಪೃಥ್ವಿರಾಜ್ ಕಪೂರ್ ಈ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಸರ್. ಸಾಕ್ಷಾತ್ಕಾರ ಸಿನಿಮಾದ ಬಗ್ಗೆ ನೀವು ಹೇಳೋದಿದ್ರೆ, ಅದರಲ್ಲಿ ರಾಜ್ಕುಮಾರ್ ಅವರ ಬಗ್ಗೆ, ಅಂದ್ರೆ ರಾಜ್ಕುಮಾರ್ ಅವರ ಜೊತೆ ನಿಮ್ಮ ಆ ಸಿನಿಮಾದಲ್ಲಿ ಒಡನಾಟ ಹೇಗಿತ್ತು? ನಾನು ರಾಜ್ಕುಮಾರ್ ಅವರನ್ನ ಮೊದಲನೇ ಸಲ ಮಾತಾಡಿಸಿದ್ದೆ ಸಾಕ್ಷಾತ್ಕಾರ ಸಿನಿಮಾಕ್ಕಾಗಿ. ಪುಟ್ಟಣ್ಣ ಕಣಗಾಲ್ ಒಂದು ವಿಶೇಷ ಸಂಚಿಕೆಯನ್ನು ನಾವು ತರ್ತಾ ಇದ್ವಿ. ಆ ಸಂದರ್ಭದಲ್ಲಿ MS ಉಮೇಶು ನನಗೆ ಅಣ್ಣವ್ರನ್ನ ಮಾತಾಡ್ಸೋಣ ಅಂತಂದ್ರೆ, ನಾನು ಅಷ್ಟೊತ್ತಿಗಾಗಲೇ ವಿಷ್ಣುವರ್ಧನ್ನು, ಅಂಬರೀಷು ಎಲ್ಲ ಲೇಖನಗಳು ಬಂದಿತ್ತು. ಹಾಗಾಗಿ ಅಣ್ಣವ್ರು ಮಾತಾಡ್ತಾರೋ ಇಲ್ವೋ ಅಂತ. ಆಮೇಲೆ ಎರಡನೇದು ಗೊತ್ತಲ್ಲ, ಪತ್ರಿಕಾ ವಲಯದಲ್ಲಿ ರಾಜ್ಕುಮಾರ್ಗೂ ಪುಟ್ಟಣ್ಣಗೂ ಸರಿ ಇಲ್ವಂತೆ ಅಂತೆಲ್ಲ ಕತೆಗಳೆಲ್ಲ ಇತ್ತಲ್ಲ. ನಾನು ಹಂಗಾಗಿ ಅಣ್ಣವ್ರನ್ನ ಮಾತಾಡ್ಸೋಕೆ ಭಾಳ ಹಿಂದೇಟಾಗಿದೆ. ಬಟ್ ಉಮೇಶು ಭಾಳ ಉಮೇಶು ಒಂದು ಪುಟ್ಟಣ್ಣ ಅವರ ಪ್ರಾಡಕ್ಟ್, ಪುಟ್ಟಣ್ಣ ಅವರ ಇದರಿಂದಲೇ ಮುಂದಕ್ಕೆ ಬಂದವರು. ಅವರು ಮಕ್ಕಳ ರಾಜ್ಯ ಮಾಡೋಕ್ಕೂ ಪುಟ್ಟಣ್ಣ ಕಾರಣ. ಆಮೇಲೆ ಒಂದು ದೊಡ್ಡ ಗ್ಯಾಪ್ ನಂತರ ಕಥಾ ಸಂಗಮದ ಮೂಲಕ ಅವ್ರು ಮತ್ತೆ ಚಿತ್ರರಂಗದ ಮರುಪ್ರವೇಶ ಮಾಡಿದ್ರಲ್ಲ, ಅದಕ್ಕೂ ಪುಟ್ಟಣ್ಣ ಕಣಗಾಲ್. ಹಾಗಾಗಿ ಉಮೇಶ್ಗೆ ಪುಟ್ಟಣ್ಣ ಬಗ್ಗೆ ಬಹಳ ಪ್ರೀತಿ. ಅಣ್ಣವ್ರ ಹತ್ರ ಕರ್ಕೊಂಡು ಹೋಗೋಣ. ಅಣ್ಣವ್ರ ಹತ್ರ ಕರ್ಕೊಂಡು ಹೋದಾಗ ಅಣ್ಣವರು ಫಸ್ಟು ಮಾತನಾಡಿದರೆ ಸಾಕ್ಷಾತ್ಕಾರ. ಪುಟ್ಟಣ್ಣ ಅಂತಂದರೆ ನಂಗೆ ನೆನಪಾಗೋದೇ ಸಾಕ್ಷಾತ್ಕಾರಪ್ಪ. ಒಂದು ಪರ್ಫೆಕ್ಷನ್ ಮೂವಿ ಅದು. ಒಂಥರ ನಾವು ಈ ಕಲಾಕೃತಿ 24 ಕ್ಯಾರೆಟ್ ಗೋಲ್ಡ್ ಅಂತೇಳಿ, ಅದಕ್ಕೊಂದು ನಾರ್ಮಲ್ 24 ಕ್ಯಾರೆಟ್ ಗೋಲ್ಡು ಯಾರು ಯೂಸ್ ಮಾಡಲ್ಲ, ಅದಕ್ಕೆ ಒಂದು ಸ್ವಲ್ಪನಾರು ಬೆರೆಸ್ಬೇಕೇನಾದ್ರು. 20-22 ಕ್ಯಾರೆಟೇ ಬಳಸೋದು. ಈ ಸಾಕ್ಷಾತ್ಕಾರ ಅನ್ನೋದು 24 ಕ್ಯಾರೆಟ್ ಗೋಲ್ಡ್ ಸಿನಿಮಾಪ್ಪ ಅದು ಅಂತ ರಾಜ್ಕುಮಾರ್ ಹೇಳಿ. ಬಹುಶಃ ಅದು ಆ ಕಾರಣಕ್ಕೆ ನಡಿಲಿಲ್ವ ಏನೋ ಸಿನಿಮಾ ಅಂತ ಹೇಳಿ. ಬಹಳ ಅದ್ಭುತ ಕಲಾತ್ಮಕ ಸಿನಿಮಾ ಆದರೆ ನಡೆಯೋದು ಕಷ್ಟ ಅಂತ. ಈಗ ನಾವು ಪ್ಯಾನ್ ಇಂಡಿಯಾ ಅಂತೆಲ್ಲ ಮಾತಾಡ್ತಾ ಇದ್ವಿ, ಸೊ ಎಲ್ಲ ಭಾಷೆಗಳಲ್ಲೂ. ಹಾಗೆ ನೋಡಿದ್ರೆ ಪ್ಯಾನ್ ಇಂಡಿಯಾ ಕಲ್ಪನೆಯನ್ನು ತಂದಿದ್ದು ಸಾಕ್ಷಾತ್ಕಾರ. ಯಾಕೆಂದರೆ ಪೃಥ್ವಿರಾಜ್ ಕಪೂರ್ ಅಂತ ಬಹಳ ದೊಡ್ಡ ನಟ ಇದ್ದರು, ಆರ್ ನಾಗೇಂದ್ರ ರಾವ್ ಅಂತ ಕನ್ನಡದ ಬಹಳ ದೊಡ್ಡ ನಟ ಇದ್ದರು, ರಾಜ್ಕುಮಾರ್ ಅಂತ ಸ್ಟಾರ್, ಜಮುನಾ ಅಷ್ಟೊತ್ತಿಗಾಗಲೇ ದಕ್ಷಿಣ ಭಾರತದ ಬಹಳ ಮುಖ್ಯ ಕಲಾವಿದ ಆಗಿದ್ದರು. 4 ಬಹಳ ಪ್ರಮುಖ ಕಲಾವಿದರನ್ನು ಇಟ್ಕೊಂಡು ಪುಟ್ಟಣ್ಣ ಮಾಡಿದಂಥ ಸಿನಿಮಾ. ಅಣ್ಣವ್ರಿಗೆ ಯಾವಾಗಲೂ ಇದು ಸಾಕ್ಷಾತ್ಕಾರ ಅಂದರೆ ಏನು ಅಂತ ಬಹಳ ನಂಗೆ ಕುತೂಹಲ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಪುಟ್ಟಣ್ಣ ಕಣಗಾಲ್ ಅವರ ಅಣ್ಣ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಇಡೀ ಸಿನಿಮಾದ ಬೆನ್ನೆಲುಬಾಗಿ ನಿಂತವರು. ಅವ್ರದ್ದು ಕತೆ, ಚಿತ್ರಕಥೆ, ಹಾಡುಗಳು ಎಲ್ಲ ಕಣಗಾಲ್ ಪ್ರಭಾಕರ್. ಪುಟ್ಟಣ್ಣ ಸಿನಿಮಾ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿದ ಸಿನಿಮಾ ಅದು. ಇದಕ್ಕಿಂತ ಮುಂಚೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಒಂದು ಸಿನಿಮಾ ಮಾಡಿದರು, ಸತಿಶಕ್ತಿ ಅಂತೇಳಿ. ಸತಿಶಕ್ತಿ. ಅದರಲ್ಲಿ ಅಣ್ಣ ಅವರು ನಾಯಕ ಖಳನಾಯಕ ಎರಡು ಅವರೇನೆ. ಸೊ ಮಂತ್ರವಾದಿ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳಿಗೆ ಬಹಳ ಇಷ್ಟ ಆಗಿತ್ತು ಅದು. ಭದ್ರಾವತಿನಲ್ಲಿ ಶೂಟಿಂಗ್ ಮಾಡುವಾಗ ಅಣ್ಣವರು ಬೆಂಗಳೂರಿಗೆ ಬಂದು ಇಲ್ಲಿಂದ ಶಿವಮೊಗ್ಗಕ್ಕೆ ಬಂದು, ಶಿವಮೊಗ್ಗದಿಂದ ಒಂದು ಬಸ್ ಹಿಡಿದು ಭದ್ರಾವತಿಗೆ ಹೋಗಿ ಶೂಟಿಂಗಲ್ಲಿ ಮಾಡಿ. ಯಾಕಂದರೆ ಚೆನ್ನೈಯಲ್ಲಿ ಬಹಳ ಶೂಟಿಂಗ್ಗಳಾಗ್ತಾ ಇದ್ದಿದ್ದು. ಸೊ ಅವಾಗೆಲ್ಲ ಫ್ಲೈಟ್ ಗೀಟಲ್ಲೆಲ್ಲ ಬರೋದು ಬಹಳ ಕಷ್ಟ ಇತ್ತು. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಯಾವಾಗಲೂ ನೆನಪು ಮಾಡ್ಕೊಳ್ಳೋದು, ಅಷ್ಟು ಕಷ್ಟಪಡ್ತಾಯಿದ್ರು. ಚೆನ್ನೈಯಿಂದ ಒಂದು ಟ್ರೈನಿಗೆ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಇನ್ನೊಂದು ಟ್ರೈನಿಗೆ ಶಿವಮೊಗ್ಗಕ್ಕೆ ಬಂದು, ಶಿವಮೊಗ್ಗದಿಂದ ಬಸ್ ಹಿಡ್ಕೊಂಡು ಭದ್ರಾವತಿಗೆ ಬಂದು ನಮ್ಮ ಶೂಟಿಂಗಿಗೆ
ಬರ್ತಾ ಇದ್ರು. ಮತ್ತು ಅದರಲ್ಲಿ ಈಗ ನಾವು ಕಾಳಿದಾಸದ ಶ್ಯಾಮಲಾ ದಂಡಕ ಬಹಳ ಪ್ರಸಿದ್ಧಿ ಅಣ್ಣವ್ರು ಹೇಳಿದ್ದು. ಆ ಶ್ಯಾಮಲಾ ದಂಡಕ ಮೊದಲು ಬಳಕೆ ಆಗಿದ್ದು ಸತಿಶಕ್ತಿ ಸಿನಿಮಾ. ಅದರಲ್ಲಿ ರಕ್ತಾಕ್ಷ ಅಂತ ಮಂತ್ರವಾದಿ ಪಾತ್ರನ ಬಹಳ ಅದ್ಭುತವಾಗಿ ಮಾಡಿದ್ರು. ಆವಾಗಿಂದ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳಿಗೆ ಒಂದು ಕನಸಿತ್ತು, ಅಣ್ಣವರ ಶಕ್ತಿಯನ್ನು ಬಳಸ್ಕೋಬೇಕು ಸಿನಿಮಾದಲ್ಲಿ ಅಂತೇಳಿ. ಪುಟ್ಟಣ್ಣ ಕಣಗಾಲ್ ಮತ್ತು ರಾಜ್ಕುಮಾರ್ ಮಾಡಿರೋದು 3 ಸಿನಿಮಾ ಒಟ್ಟಿಗೆ, ಮಲ್ಲಮ್ಮನ ಪವಾಡ, ಕರುಳಿನ ಕರೆ ಮತ್ತು ಸಾಕ್ಷಾತ್ಕಾರ. ಕರುಳಿನ ಕರೆ ಸಿನಿಮಾ ಆಗುವಾಗ ಈ ಸಾಕ್ಷಾತ್ಕಾರದ ಬಗ್ಗೆ ಚರ್ಚೆಗಳು, ಪುಟ್ಟಣ್ಣಗೆ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಲ್ಪನೆ, ಬಹಳ ಪರ್ಫೆಕ್ಷನ್ ಇರುವಂತಹ ಸಿನಿಮಾ ಮಾಡಬೇಕು ಅನ್ನುವಂಥ ಕಲ್ಪನೆಗಳು ಶುರುವಾಗಿತ್ತು. ಇದಕ್ಕೆ ಒಂದು ಘಟನೆ ಯಾವಾಗಲೂ ನೆನಪು ಮಾಡ್ಕೊಳ್ಳೋಣ. ಏನು ಅಂದರೆ, ಸತಿಶಕ್ತಿ ಸಿನಿಮಾಕ್ಕೆ ಪುಟ್ಟಣ್ಣ ಅಸೋಸಿಯೇಟ್. ಒಂದು ಶಾರ್ಟ್ ನಾರ್ಮಲಿ ಮೈನ್ ನಿರ್ದೇಶಕರು ಇಲ್ದಿದ್ರೆ ಅಸೋಸಿಯೇಟ್ಗಳೇ ತಗೊಳ್ತಾರೆ. ಅವಾಗ ಪುಟ್ಟಣ್ಣ ಓಕೆ ಮಾಡಲಿಲ್ಲ, 3-4 ಟೇಕ್ ಆದರೂ ಕೂಡ ಓಕೆ ಮಾಡಲಿಲ್ಲ. ಓಕೆ ಮಾಡ್ತಿದ್ದಾಗ ಅಣ್ಣವರು ಅಂದ್ರೆ ಅದು ಏನು ಬೇಕು, ಅವರೆಲ್ಲ ಬಹಳ ಅಣ್ಣವರು ಪುಟ್ಟಣ್ಣ, ಅದು ಏನು ಬೇಕು ನಿಂಗೇನು ಗೊತ್ತಾಗಿಲ್ಲ, ನೀನೇ ಆ್ಯಕ್ಟ್ ಮಾಡಿ ತೋರಿಸು ಒಂದ್ಸಲ ಅಂತೇಳಿ. ಪುಟ್ಟಣ್ಣನು ಅದೇ ಇದರಲ್ಲಿ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಮೂಡ್ನಲ್ಲಿ, ಅಲ್ಲೇ ಆ್ಯಕ್ಟ್ ಮಾಡೋಕ್ಕೆ ಬರೋಂಗಿದ್ರೆ ನಿನ್ನೆ ಕರೀತಿದ್ದೆ, ನಾನೇ ಆ್ಯಕ್ಟ್ ಮಾಡ್ತಿದ್ದೆ, ನಾನು ಡೈರೆಕ್ಟ್ರ್ ಅಲ್ಲ ಅದು ಅಂತ ಹೇಳಿ ಅದು ಮುಗ್ದೋಯ್ತು. ಅಣ್ಣವರು ಎದ್ದು ಬಂದ್ಬಿಟ್ಟು ಮರದ ಕೆಳಗೆ ಕುತ್ಕೊಂಡಿದ್ರು. ಆಮೇಲೆ ಪುಟ್ಟಣ್ಣ ಬಂದು ಕೇಳೋದು, ಆಯ್ತಾಯ ಅದು ಏನೋ ಮಾತಿಗೆ, ಅದೆಲ್ಲ ನಾನು ಯೋಚನೆ, ನಾನು ಯಾಕೆ ಕೋಪ ಮಾಡಿಕೊಂಡೆ, ಈಗ ನಿರ್ದೇಶಕನ ಹಕ್ಕದು ಎಷ್ಟು ಸಲ ಬೇಕಾದರೂ, ನಾನು ಯಾಕೆ ಕೋಪ ಮಾಡಿಕೊಂಡೆ ಇದರಿಂದ ಅಣ್ಣವ್ರು ಹೇಳಿದ ಇನ್ಸಿಡೆನ್ಸ್ ಇದು. ಪುಟ್ಟಣ್ಣ ಹಂಗೆ ಅದು ಬಹಳ ಒಂಥರ ಈ ಡೆಡಿಕೇಶನ್ ಇದೆಯಲ್ಲ ಅಣ್ಣವ್ರದ್ದು ಬಹಳ ಇಷ್ಟ. ನಾಗೇಂದ್ರ ರಾಯರು ಕರುಳಿನ ಕರೆಯನ್ನೆಲ್ಲ ಅಭಿನಯಿಸಿದ್ದಾರೆ, ಅದು RNG ಗೋಪಾಲ್ ಅದರ ಹಾಡುಗಳು ಎಲ್ಲ. ಇಲ್ಲಿ ಬಸವನಗುಡಿನಲ್ಲಿ ಶೂಟಿಂಗ್ ಆಗುವಾಗ ಒಂದು ಬಹಳ ಮುಖ್ಯವಾದ ಘಟನೆ ನಡೀತು. ಏನು ಅಂದರೆ, ನಾನು ಕೃಷ್ಣದೇವರಾಯ ಹೇಳುವ ಸಂದರ್ಭದಲ್ಲಿ ಹೇಳಿದ್ದೀನಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಇದ್ದಕ್ಕಿದ್ದಾಗೆ ಕೃಷ್ಣದೇವರಾಯನಲ್ಲಿ ಚಿತ್ರಕಥೆ ಬರೆಯಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಪುಟ್ಟಣ್ಣ ಫೋನ್ ಮಾಡಿಬಿಟ್ಟು ಇಲ್ಲಿ ಬಸವನಗುಡಿನಲ್ಲಿ ತಾಜಾ ಕಡಲೆಕಾಯಿ ಅಂತ ಒಂದು ಹಾಡಿದೆ, ಬಸವನಗುಡಿ ಬ್ಯೂಗಲ್ ರಾಕ್ ಪಾರ್ಕಲ್ಲಿ ಶೂಟಿಂಗ್. ಆ ಸಂದರ್ಭದಲ್ಲಿ ಫೋನ್ ಮಾಡಿದಾಗ ಪುಟ್ಟಣ್ಣ ಹೇಳ್ತಾರೆ, ಇಲ್ಲ ನೀವು ಹೋಗ್ಬಾ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅಣ್ಣ ಪುಟ್ಟಣ್ಣ ಕಣಗಾಲ್ಗೆ, ಅವ್ರ ಬದಲಿಗೆ ಹೋಗ್ತೀನಿ ಅಂತ ಹೆಂಗೆ ಹೇಳೋದು ಹತ್ರ ಪುಟ್ಟಣ್ಣ ಹತ್ರ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ನಂಗೆ ಅಣ್ಣ, ಹೌದು, ಅದ್ರ ಪಂತ್ಲು ನಂಗೆ ಗುರುಗಳು. ಸೊ ಅದನ್ನು ಗುರುಗಳು ಸಿನಿಮಾ ಹೋಗ್ಬಾ, ನಮ್ಮ ಅಣ್ಣನ ಸ್ವಲ್ಪ ಹಂಗೆ ಇದಕ್ಕೆ ನನಗೆ ಕೋಪ ಮಾಡ್ಕೊಳ್ತಾರೆ ಅಂತ ಹೋಗ್ತಾರೆ. ನಾಗೇಂದ್ರ ರಾಯರು ಉಳಿದಿರುವ ಫ್ರೇಮ್ವರ್ಕನ್ನೆಲ್ಲ ಮುಗಿಸುವಾಗ ಈ ಸಾಕ್ಷಾತ್ಕಾರದ ಕಲ್ಪನೆ ಬರುತ್ತೆ. ಏನು ಇದು ಸಾಕ್ಷಾತ್ಕಾರ ಅಂದರೆ, ಈ ದೈವ ಸಾಕ್ಷಾತ್ಕಾರ ಅಂತ ನಾವು ಹೇಳ್ತೀವಿ. ಸೊ ನಿಮಗೆ ದೇವರು ಕಣ್ಣಿಗೆ ಕಾಣಿಸೋದು ಬಹಳ ಅತ್ಯತ್ಯುಷ್ಟ ದಶಾಂಗುಲಂ ಅಂತೇಳಿ. ಸೊ ದೇವ್ರು ಎಲ್ಲಿರ್ತಾನೆ ಅಂದರೆ ಇಲ್ಲ 6 ಅಂಗ್ಲ ಮೇಲಿರ್ತಾನಂತೆ. ಸೊ 6 ಅಂಗ್ಲ ಮೇಲೆ ಅಂದರೆ ನನ್ನ ಕೈ ಹತ್ರ ಮತ್ತೆ 6 ಅಂಗ್ಲ ಮೇಲೆ ಹೋಗ್ತಾನೆ, ಅಂದ್ರೆ ಕೈಗೆ ಸಿಕ್ಕಲ್ಲ. ಸೊ ನಮ್ಮ ಕಲ್ಪನೆಯಲ್ಲಿ ಮಾತ್ರ ದೇವ್ರು ಇರ್ತಾನೆ. ಆ ದೇವರು ಕೈಗೆ ಸಿಕ್ಕೋದಿದೆಯಲ್ಲ ಅದು ಸಾಕ್ಷಾತ್ಕಾರ. ಸೊ ಆ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಇಡೀ ನಮ್ಮ ಜೀವನವನ್ನೇ ಮುಡುಪಾಗಿಡಬೇಕು. ಹೀಗೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಕಲ್ಪನೆ ಮಾಡಿ ಹುಟ್ಟು ಹಾಕಿದಂಥ ಸಿನಿಮಾ. ಪೃಥ್ವಿರಾಜ್ ಕಪೂರು ರಂಗಭೂಮಿಯಿಂದ ಬಂದರು. ಅವರಿಗೆ ಸ್ವಲ್ಪ ಕರ್ನಾಟಕ ರಂಗಭೂಮಿ ಬಗ್ಗೆ ಬಹಳ ಆಸೆ. ಅವ್ರು ಕರ್ನಾಟಕ ರಂಗಭೂಮಿನಲ್ಲಿ ಅಭಿನಯಿಸಬೇಕು ಅಂತ ಇದ್ದರು. ಅವಾಗ ಒಂದ್ಸಲ ಯಾವುದೋ ಸಂದರ್ಭ ಬಂದಾಗ ಸಿನಿಮಾದಲ್ಲಿ ಮಾಡ್ತೀನಿ ಸರಿ, ಅವ್ರನ್ನ ಕರ್ಕೊಂಡು ಬಂದು ಸಿನಿಮಾಕ್ಕೆ ಮಾಡೋದಕ್ಕೆ ಒಪ್ಸಿದ್ರು. ಬೆಂಗಳೂರಿನಲ್ಲಿ ಇದರ ಮುಹೂರ್ತ ಆದಾಗ ರಾಜ್ ಕಪೂರ್ ಆಗಿನ ಬಹಳ ದೊಡ್ಡ ಸ್ಟಾರ್ ಬಂದಿದ್ರು. ಪತ್ರಿಕೆಗಳಲ್ಲೆಲ್ಲ ಸುದ್ದಿ, ಈ ಸಿನಿಮಾ ಮುಹೂರ್ತಕ್ಕೆ ಮಾಡಿದ ಖರ್ಚಲ್ಲಿ ಒಂದು ಸಿನಿಮಾನೇ ತೆಗಿಬೋದಾಗಿತ್ತು ಅಂತೇಳಿ. ಸೊ ಈ ಸಿನಿಮಾ ಬಹಳ ಮುಖ್ಯವಾಗಿ ಚಿಕ್ಕಮಂಗ್ಳೂರು, ಅದರಲ್ಲೂ ಶೃಂಗೇರಿ ಸುತ್ತಮುತ್ತ ಶೂಟಿಂಗ್ ಆಯಿತು. ಮತ್ತು ಚಿಕ್ಕಮಂಗ್ಳೂರಲ್ಲಿ ಪೂರ್ಣ ಪ್ರಮಾಣದ ಶೂಟಿಂಗ್ ಆದ ಮೊದಲ ಸಿನಿಮಾ. ಪುಟ್ಟಣ್ಣ ಕಣಗಾಲ್ ಅವ್ರ ಬಹಳ ದೊಡ್ಡ ಶಕ್ತಿ ಏನು ಅಂದರೆ, ಕರ್ನಾಟಕದ ಹೆಂಗೆ ಬೇರೆ ಬೇರೆ ಜಾಗಗಳಿಗೆ ಹೋಗಿ, ಈಗ ಎಲ್ಲ ನಿಮಗೆ ಮೊಬೈಲು, ರೀಲು,
ಫೋಟೋ ತೆಗೆದು ಹಾಕ್ಬಿಡ್ತಾರೆ, ಎಲ್ಲಿ ಯಾವ ಇದರಲ್ಲಿ ಇದ್ರೂ ಗೊತ್ತಾಗ್ಬಿಡುತ್ತೆ. ಇದು ಆಗ ಸಿನಿಮಾ ಒಂದೇ, ಟಿ ವಿ ಕೂಡ ಇರಲಿಲ್ಲ. ಸೊ ನಿಮ್ಗೆ ಎಲ್ಲೋ ಒಂದು ಬಹಳ ಅಪರೂಪದ ಪ್ರದೇಶಗಳಿದ್ರೆ ಅದು ಗೊತ್ತಾಗ್ತಿದ್ದೆ ಪುಟ್ಟಣ ಸಿನಿಮಾ ಮೂಲಕ. ಇದು ಸಾಕ್ಷಾತ್ಕಾರ ಹಿಂಗೆ. ಆ್ಯಕ್ಚುಲಿ ಸಿರಿಮನೆ ಫಾಲ್ಸ್ ಅಂತ ಇದೆ ಶೃಂಗೇರಿ ಹತ್ರ. ಈ ಸಿರಿಮನೆ ಫಾಲ್ಸಲ್ಲಿ ಒಲವೇ ಜೀವನ ಸಾಕ್ಷಾತ್ಕಾರ ಹಾಡನ್ನು ಶೂಟ್ ಮಾಡಿದ್ದಾರೆ. ದುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲಿ ದುಂಬಿ ಹಾಡಿನ ಜೇಂಕಾರದಲ್ಲಿ, ಅದು ಅಲ್ಲಿ ಶೂಟಿಂಗ್ ಆಗಿರುವಂಥ ಹಾಡದು. ಇಷ್ಟೊತ್ತಿಗಾಗಲೇ ಪುಟ್ಟಣ್ಣ 1000 ಮೆಟ್ಟಿಲು ಅಂತ ಒಂದು ಸಿನಿಮಾ ತೆಗೆದು ಅರ್ಧಕ್ಕೆ ನಿಂತಿತ್ತು. 1000 ಮೆಟ್ಟಿಲು ಎಷ್ಟೋ ವರ್ಷದ ನಂತರ ಅದು ಆ್ಯಕ್ಚುಲಿ ವಜ್ರಮುನಿಯ ಮೊದಲ ಮತ್ತು ಕೊನೆಯ ಸಿನಿಮಾ. ಯಾಕೆ ಅಂದರೆ ವಜ್ರಮುನಿ ತೀರ್ಕೊಂಡ್ಮೇಲೆ ರಿಲೀಸ್ ಆಯ್ತದು ಸಿನಿಮಾ. ಈ 1000 ಮೆಟ್ಟಿಲ ಕತೆಗೂ ಸಾಕ್ಷಾತ್ಕಾರದ ಕತೆಗೂ ಸ್ವಲ್ಪ ಹೋಲಿಕೆ. ಸಿನಿಮಾ ನಿಂತಿದ್ರಿಂದ ಈ ಸಿನಿಮಾದಲ್ಲಿ ಒಂದು ನಿಮಗೆ ಇಡೀ ಸಿನಿಮಾ ಹಾಕೋದು ಬಹಳ ಆಪ್ತ ಸ್ನೇಹಿತರು, ಮಕ್ಕಳು ಮದುವೆ ಮಾಡಬೇಕು ಅಂತಕ್ಕಂಥದ್ದು ಜಾತಕದ ವಿಷಯದಲ್ಲಿ, ಮೂಲ ನಕ್ಷತ್ರ ಅನ್ನೋ ಜಾತಕದ ವಿಷಯದಲ್ಲಿ ಹೆಂಗೆ ಮದುವೆ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಅವಳು 14 ವರ್ಷ ಅವನ ಜೈಲು ಶಿಕ್ಷೆ ಆಗೋವರೆಗೂ ಕಾದಿದ್ದು ಆ ಸಾಕ್ಷಾತ್ಕಾರದಲ್ಲಿ ಅವಳು ಕೊನೆಗೆ ಸಾಯ್ತಾಳೆ ಅಂತ ಹೇಳುವುದು ಇಡೀ ಸಿನಿಮಾದ ಕಥೆ ಇದು. ಇದನ್ನು ಬಹಳ ಈ ಸಿನಿಮಾದಲ್ಲಿ 4 ಜನ ಕೂಡ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅಣ್ಣ ಅವರು ನೆನಪು ಮಾಡ್ಕೊಳ್ತಾ ಇದ್ದಿದ್ದು ಈ ಸಿನಿಮಾದ ಡೈಲಾಗ್ಗಳು ಬಹಳ ಅದ್ಭುತವಾಗಿ. ಅದರಲ್ಲೂ ನರಸಿಂಹರಾಜ್ ಒಂದು ಬಹಳ ಅಪರೂಪದ ಪಾತ್ರ ಮಾಡಿದ್ದಾರೆ. ಅವರೆಲ್ಲ ಹಾಸ್ಯ ಪಾತ್ರಗಳು ಮಾಡ್ತಾರೆ. ಅಲ್ಲಿ ಸಾವಿನ ಬಗ್ಗೆ ಒಂದು ಸಂಭಾಷಣೆ ಬರುತ್ತೆ, ಅದರ ಅಣ್ಣವ್ರು ಬಹಳ ಇಷ್ಟಪಟ್ಟು ನೆನಪು ಮಾಡ್ಕೊಳ್ಳೋರು. ಸಾಕ್ಷಾತ್ಕಾರ ಬಹಳ ಅದ್ಭುತವಾಗಿ ಗೆದ್ದಿದ್ರೆ ಇನ್ನೊಂದಿಷ್ಟು ಇಂಥ ಸಿನಿಮಾಗಳು ಸಿಗ್ತಾ ಇತ್ತೆ. ಒಂದ್ಸಲ ಪುಟ್ಟಣ್ಣ ಬಹಳ ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಥರ ಆದಂತಹ ಸಿನಿಮಾ ಇದು, ದೊಡ್ಡ ಸೋಲು. ಕೊನೆಗೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಮತ್ತು ಪುಟ್ಟಣ್ಣ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡಿಗರಿಗೆ ಸಿನಿಮಾನ ನೋಡಕ್ ಬರಲ್ಲ ಅಂತ ಕೋಪ ಮಾಡ್ಕೊಂಡಿದ್ದು ಎಲ್ಲ ಇದೆ. ಈ ಸಿನಿಮಾದ ಹಾಡುಗಳ ಬಗ್ಗೆ ರಂಗರಾವ್, ರಂಗರಾವ್ ಸಂಗೀತ ನಿರ್ದೇಶನ ಮಾಡಿದ್ದು. ರಂಗರಾವ್ಗೆ ಒಂದು ಬಹಳ ಭಾವನಾತ್ಮಕ ಹಾಡುಗಳನ್ನು ಮಾಡುವ ಶಕ್ತಿ ಇತ್ತು. ಒಂದು ಥಿಮೆಟಿಕಲ್ ಸಾಂಗ್ ಅಂತ ಪುಟ್ಟಣ್ಣ ಸಿನಿಮಾದಲ್ಲಿ ಆ ಥರದ. ಪುಟ್ಟಣ್ಣ ಏನು ಅಂತಂದರೆ ಒಂದು ಕಥೆಯ ರೇಖೆಯನ್ನು ಹಾಕ್ಕೊಂಬಿಟ್ಟು, ಸ್ಕ್ರಿಪ್ಟನ್ನು ಹಾಕ್ಕೊಂಬಿಟ್ಟು ಎಲ್ಲೆಲ್ಲಿ ಹಾಡುಗಳು ಇದ್ರೆ ಚೆನ್ನಾಗಿ ಅಂತ ಅವರು ಲೆಕ್ಕ ಹಾಕ್ಕೊಳ್ಳೋದು. ಸೊ ಹಾಡುಗಳು ಹಾಗಾಗಿ ಪುಟ್ಟಣ್ಣ ಸಿನಿಮಾದಲ್ಲಿ ಜೀವಾಳ. ಅದು ಹಾಡು ಅವ್ರು ಎಲ್ಲೂ ತುರುಕ್ತಿರ್ಲಿಲ್ಲ, ಅದು ಹಾಡೇ ಶಕ್ತಿ. ಆಮೇಲೆ ಅವ್ರ ಸಿನಿಮಾದಲ್ಲಿ ಒಂದು ಗಮನಿಸ್ಬೋದು ನೀವು, ಎಲ್ಲ ಇದರಲ್ಲೂ ಒಂದು ಹಾಡು ಇರುತ್ತೆ. ಅಣ್ಣ ಅವರಿಗೆ ಇದರಲ್ಲಿ ಟೈಟ್ಲ್ ಸಾಂಗ್ ಇದೆಯಲ್ಲ, ಒಲವೇ ಜೀವನ ಸಾಕ್ಷಾತ್ಕಾರ, ಬಹಳ ಇಷ್ಟ. ಯಾಕಂದರೆ ರಂಗರಾಯರು 4 ರಾಗಗಳನ್ನು ಬಳಸ್ಕೊಂಡು ಸೃಷ್ಟಿ ಮಾಡಿದ ಹಾಡೋದು, ಮತ್ತು ರಾಗದಿಂದ ರಾಗಕ್ಕೆ ಬದಲಾಗುತ್ತಲ್ಲ, ಅದು ಬಹಳ ಮುಖ್ಯ. ಅದು ಆ್ಯಕ್ಚುಲಿ ಭೀಮಪಲಾಸಲ್ಲಿ ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಹಿಂಗೆ ಶುರುವಾಗುತ್ತೆ. ಇದು 3 ಸ್ಟಾನ್ಸ ಇದೆ ಈ ಹಾಡಿನಲ್ಲಿ. ಇದಕ್ಕೆ 3 ಚರಣ ಇದೆ. ಒಲವಿನ ಪೂಜೆಗೆ ಒಲವೇ ಮಂದಾರ, ಒಲವೇ ಬದುಕಿನ ಬಂಗಾರ. ಇದು ಲಲಿತ್ ಬಹಳ ಅಪರೂಪದ ರಾಗ. ಕಣ್ಣೀರಧಾರೆ ಇದೇಕೆ ಈ ಥರದ ಉತ್ತರಾದಿಯ ಬಹಳ ಅಪರೂಪ. ಆ ರಾಗದಲ್ಲಿ ಇದು ಎಂಡ್ ಆಗತ್ತೆ ಈ ಹಾಡು. ಆಮೇಲೆ ನಿಮ್ಗೆ ರಾಗದಿಂದ ರಾಗ ಬದಲಾಯಿಸುವಾಗ ಮತ್ತೆ ಒಲವೇ ಜೀವನ ಸಾಕ್ಷಾತ್ಕಾರ, ಮತ್ತೆ ಅದ್ರ ರಾಗಕ್ಕೆ ಇನ್ನೊಂದಕ್ಕೆ ತಗೊಂಡು ಹೋಗೋದು. ಇದರ ಪಿಕ್ಚರೈಸೇಷನ್ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಒಂದು ಪ್ಯಾಥೋ ಇದೆ, ಇನ್ನೊಂದು ಡ್ಯೂಯೆಟ್ ಇದೆ, 2ರಲ್ಲೂ ಮಾಡಿದ್ದಾರೆ. ಇನ್ನೊಂದು ಕಾದಿರುಗಳು ಕೃಷ್ಣ ರಾಧೆ ಬರುವಳೆಂದು, ಅದು ಒಂದು ಈ
ಕಡಲಾಳ್ ಪ್ರಭಾಕರ್ ಶಾಸ್ತ್ರಿಗಳು ರಾಧಾಕೃಷ್ಣನ ಹಾಡು ತುಂಬ ಬರೆದಿದ್ದಾರೆ. ನಾವಲ್ಲಿ ಜೀವನವೆಲ್ಲ ಗೋಕುಲವಾಗಿ ಒಲವೇ ಯಮುನಾ ನದಿಯಾಗಿ ನಾವೇ ರಾಧಾ ಮಾಧವರಾಗಿ ಹಾಡುವ ಮಾತೆ ಪ್ರೇಮ ವಿಲಾಸ, ಇದೆಲ್ಲ ಅವ್ರು ಬರೆದ ಹಾಡು. ಆ ಥರದಲ್ಲಿ ಕಾದಿರುವಳು ರಾಧಾಕೃಷ್ಣ ಬರುವನೆಂದು ಈ ಥರದ್ದೊಂದು ಹಾಡು ಬರೆದಿದ್ದಾರೆ. ಆಮೇಲೆ ಈ ಮದುವೆ ಬಗ್ಗೆ ಹುಡುಗರ ಕನಸು ಕಾಣೋದು ಬಹಳ ಹಾಡಿರುತ್ತೆ. ಈ ಹುಡುಗಿಯರ ಕನಸು ಕಾಣೋ ಬಹಳ ಅಪರೂಪದ ಹಾಡು ಫಲಿಸಿತು ಒಲವಿನ ಪೂಜಾ ಫಲ. ಅದರಲ್ಲಿ ನಿಮಗೆ ಸಪ್ತಪದಿ, ನಾಗೋಲಿ ಎಲ್ಲವನ್ನ ತಗೊಂಡು ಬಹಳ ಅದ್ಭುತವಾದ ಹಾಡುಗಳನ್ನ ಇಟ್ಕೊಂಡು ಮಾಡಿದ್ದು, ಅದ್ಭುತವಾದ ಡೈಲಾಗು ಮತ್ತು ಬಹಳ 4 ಭಾರತದ ಮೇರು ಕಲಾವಿದರು ಅಭಿನಯಿಸಿದಂತಹ ಸಿನಿಮಾದು. ಮತ್ತು ನಾವೀಗ ಇಷ್ಟು ವರ್ಷ ಆದ ಸಿನಿಮಾ ಬಂದಾದ್ಮೇಲೆ ನಾವು ಸೋಲ್ತು ಗೆಲ್ತು ಅನ್ನೋದಕ್ಕಿಂತಲೂ ಒಂದು ಕಲಾಕೃತಿ. ಸೊ ಅಣ್ಣವರು ಬಹಳ ಇಷ್ಟಪಟ್ಟು ಮಾಡಿದಂತಹ ಕಲಾಕೃತಿ. ಇದು ಆದ ಮೇಲೆ ಅದಕ್ಕೆ ಬಹಳ ಏನೇನೋ ಕಥೆಗಳು ಹೇಳ್ತಾರೆ. ಮತ್ತು ಪುಟ್ಟಣ್ಣ ಇದೆ ಕೊನೆಯ ಸಿನಿಮಾ, ರಾಜ್ಕುಮಾರ್ ಮತ್ತು ಪುಟ್ಟಣ್ಣ ಒಟ್ಟಿಗೆ ಕೆಲಸ ಮಾಡಿದಂತಹ ಕೊನೆಯ ಸಿನಿಮಾ. ಅದು ಯಾಕೆ ಮಾಡಲಿಲ್ಲ ಅವರು ಅಂತ ಹೇಳಿ ತುಂಬ ಜನ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾನು ಅಣ್ಣವ್ರನ್ನ ಕೇಳಿದ್ದೆ, ನೀವ್ಯಾಕೆ ಪುಟ್ಟಣ್ಣ ಕಣ್ಗಲ್ ಸಿನಿಮಾದಲ್ಲಿ ಮಾಡಲಿಲ್ಲ ಅಂತೇಳಿ. ಅದು ಏನಾಯಿತು ಅಂತಂದರೆ, ಅದು ಬಹಳ ಎಲ್ಲ ಪ್ರಯೋಗಶೀಲ ನಿರ್ದೇಶಕರಿಗೂ ಬರುವ ಸಮಸ್ಯೆ ಏನು ಅಂತಂದರೆ, 70ರ ದಶಕದಲ್ಲಿ ಅಣ್ಣವರು ಸ್ಟಾರ್ ಆಗಿಬಿಟ್ಟಿದ್ರು. ಸೊ ನೀವು ಸ್ಟಾರ್ ಸಿನಿಮಾ ಮಾಡೋಷ್ಟೊತ್ತಿಗಾಗಲೇ ಆ ಸ್ಟಾರ್ನ ನಿರೀಕ್ಷೆಗಳು, ಅದಕ್ಕೆ ಬೇಕಾದನ್ನೆಲ್ಲ ಮಾಡಬೇಕಾಗಿ ಬರುತ್ತೆ. ಸೊ ನನ್ನ ಕತೆ ಇಂಪಾರ್ಟೆಂಟು, ನಾನು ಮಾಡಲ್ಲ ಅಂತ ನನ್ನವ್ರು ಹೇಳೋರು. ನಾನು ಮಾತ್ರ ಅಲ್ಲಯ್ಯ, ನಾಗರಾವ್ ಬಿಟ್ಟ ಮೇಲೆ ಅವ್ರು ವಿಷ್ಣುವರ್ಧನ್ ಇಟ್ಕೊಂಡು ಮಾಡಲಿಲ್ಲ, ಅವರು ಅಂಬರೀಷ್ ಒಬ್ಬರಿಂದ ಇಟ್ಕೊಂಡು ಮಾಡಿದ್ದು. ಯಾಕಂದ್ರೆ ಅಂಬರೀಷ್ಗೆ ಸ್ಟಾರ್ಡಮ್ ಬರೋಕ್ಕೆ ಮುಂಚೆಯಿಂದಲೂ ಪುಟ್ಟಣ್ಣ ಸಿನಿಮಾದಲ್ಲಿ ಅವ್ರು ಮಾಡ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಅದು ಎಲ್ಲ ಒಂದು ಕಡೆ ಸ್ಟಾರ್ಗಿರಿ ನಮ್ಗೆ ಸ್ವಲ್ಪ ನಮ್ಮ ನಡುವೆ ಕಷ್ಟ ಬಂತೆ ಹೊರತು, ನಾನು ಅವ್ರ ಸಿನಿಮಾಗಳನ್ನು ಇಷ್ಟಪಟ್ಟಿದ್ದೀನಿ, ಅವರು ನನ್ನ ಸಿನಿಮಾಗಳನ್ನು ಇಷ್ಟಪಟ್ಟಿದ್ದಾರೆ. ಸೊ ರಾಜನನ್ನ ರಾಜ ಶೂಟಿಂಗ್ ಸಂದರ್ಭದಲ್ಲಿ ಪಕ್ಕದ ಸೆಟ್ನಲ್ಲಿ ಅಣ್ಣವರು ಪುಟ್ಟಣ್ಣ ಕೆಲಸ ಮಾಡ್ತಿರುವಾಗ ಪುಟ್ಟಣ್ಣ ಬಂದ್ಬಿಟ್ಟು, ಓ ಏನು ರಾಜ್ಕುಮಾರ್ ಯಾವ ಥರ ಸಿನಿಮಾ ಮಾಡ್ತಾ ಇದ್ರೆ, ಈ ಥರದ್ದೆಲ್ಲ ಮಾತಾಡಿದ್ದು ಇದೆ. ಹಾಗಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ನಂಗೆ ಮತ್ತು ಪುಟ್ಟಣ್ಣನ ಬಗ್ಗೆ ಬಹಳ ಗೌರವದಿಂದ ರಾಜ್ಕುಮಾರ್ ಹೇಳಿದ್ದಾರೆ. ಸೊ ಒಬ್ಬ ನಿರ್ದೇಶಕ ಹೇಗೆ ಗ್ರಹಿಸ್ಕೊಳ್ತಾನೆ ಪಾತ್ರನ ಅಂತ ನಾನು ಪುಟ್ಟಣ್ಣದಿಂದ ಕಲ್ತಿದ್ದೀನಿ. ಆಮೇಲೆ ಅವರು ಪರ್ಫೆಕ್ಷನಿಸ್ಟ್, ಬಹಳ ತಮ್ಗೇನು ಬೇಕೋ ಅದು ಬರೋವರೆಗೂ ಬಿಡ್ತಾ ಇರಲಿಲ್ಲ. ಸೊ ನಾವೆಲ್ಲ ಕಲಾವಿದರಾಗೋದಕ್ಕೆ ಅದು ಬಹಳ ಕಷ್ಟ. ಮತ್ತು ಅಣ್ಣವ್ರದ್ದೊಂದು ಮಾತಿದೆ ಅದು ಭಾಳ. ಸೊ ನನಗೆ ಈಗ ರಾಜ್ಕುಮಾರ್ ಹೆಂಗಾದ್ನಪ್ಪ ಅಂತಂದರೆ, ಈ ಕೆಳಗ್ನವರೆಲ್ಲ ಮೇಲ್ಮೇಲೆ ಎತ್ತೋರಂತೆ, ಮೇಲೆಯವರೆಲ್ಲ ಕೆಳಗೆ ಮೇಲೆ ಎಳ್ಕೊಳ್ಳೋರಂತೆ. ನಾನೇನು ಮಾಡಲಿಲ್ಲಪ್ಪ, ಜನ ನನ್ನ ಮೇಲಕ್ಕೆ ತಂದುಬಿಟ್ರು ಅಂತ ಹೇಳಿ ಹಂಗೆ ಮೇಲಕ್ಕೆ ತಂದರು ಅಂತ ಅವ್ರು ಹೇಳೋದ್ರಲ್ಲಿ ನಿರ್ದೇಶಕರು ಬಹಳ ಮುಖ್ಯ. ಈ ನಿರ್ದೇಶಕರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟು ನಮ್ಮನ್ನು ಸೃಷ್ಟಿ ಮಾಡಿದ್ರು.